ಸರ್ ನಮಸ್ಕಾರ. ನಮಸ್ತೆ ಗೌಡ್ರೆ. ನೋಡಿ, ಈ ತಿಂಗಳು ಫುಲ್ಲು ಕರ್ನಾಟಕ ರಾಜ್ಯೋತ್ಸವ ಪ್ರತಿ ಒಂದು ಕಡೆನೂ ಮಾಡ್ತಾರೆ. ಆಟೋ ಚಾಲಕರಾಗಿರ್ಬೋದು, ಮತ್ತು ನಮ್ಮ ಸಂಘಟನೆಗಳಾಗಿರ್ಬೋದು, ಪ್ರತಿಯೊಂದು ಕಡೆನೂ ಎಲ್ಲ ಕಡೆನೂ ಮಾಡ್ಕೊಂಡು ಬರ್ತಾಯಿದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕದ ನಾಡ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಇನ್ನು ಮುಂದಿನ ದಿನಗಳಲ್ಲಿ ಸ್ವಲ್ಪ ದಿನ ಇದೆ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? ಅದು ಯಾವ ರೀತಿ ಅಂತಂದರೆ, ಕನ್ನಡ ರಾಜ್ಯೋತ್ಸವ ಅನ್ನೋದು ನಮ್ಮ ಕನ್ನಡ ನಾಡಿನ ಒಂದು ನಾಡ ಹಬ್ಬವಾಗಿರ್ತದೆ. ಈ ಒಂದು ನಾಡ ಹಬ್ಬವನ್ನು ನವಂಬರ್ ತಿಂಗಳ ತನಕ ಅದ್ಧೂರಿಯಾಗಿ ನಮ್ಮ ಪ್ರತಿಯೊಬ್ಬ ಕನ್ನಡಿಗರ ಮನೆ ಮನೆಯ ಹಬ್ಬವಾಗಿ ಇದು ಗೋಚರಿಸ್ತದೆ. ಈ ಒಂದು ಕನ್ನಡ ರಾಜ್ಯೋತ್ಸವದ ಹಬ್ಬ ಯಾವ ರೀತಿ ನಾವು ಆಚರಣೆ ಮಾಡ್ತೀವಿ ಅಂತಂದರೆ, ಇವತ್ತು ನಮ್ಮ ರಾಜ್ಯದಲ್ಲಿ ಗಡಿಭಾಗವಾಗಿರ್ತಕ್ಕಂಥ ನಮ್ಮ ಗಂಡಿಪೇಟೆ ಹಲವಾರು ಕನ್ನಡಪರ ಸಂಘಟನೆಗಳು ತಮ್ಮಲ್ಲಿ ಒಬ್ಬೊಬ್ಬರು ವಿಧ ವಿಧವಾದ ರೀತಿಯಲ್ಲಿ ಹಲವಾರು ವಿಭಿನ್ನವಾದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಕೊಡ್ಕೊ ಬರ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆಯಾಗಿ ಹೇಳಬೇಕು ಅಂತಂದರೆ, ನಮ್ಮ ಅತ್ಯಾಪ್ತರು ರಾಜು ಹೊಸ್ಮನೆರವರು, ಅವ್ರ ಜೊತೆಗೆ ಅವ್ರ ಹತ್ತಿರದಾಗಿರ್ತಕ್ಕಂಥ ಮಿಮಿಕ್ರಿ ರಾಜುರವರು, ಸದ್ನಾಮ್ ಡ್ಯಾನ್ಸರ್ರವರು, ಅವಿನಾಶ್ ಡ್ಯಾನ್ಸರ್ರವರು, ಈ ರೀತಿ ಆಮೇಲೆ ಮಯೂರ ಸರ್ ಅವರು ಹಲವಾರು ವೃದ್ಧಿನ ಬರ್ಕೊಂಡಿದ್ದಾರೆ. ಈ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಗಳಲ್ಲಿ ಹಲವಾರು ಕಾರ್ಯಕ್ರಮ ಕೊಟ್ಟು, ಅದೇ ರೀತಿ ನಮ್ಮ ರಾಜು ಹೊಸ್ಮನೆಯವರು, ಇವರು ಕೂಡ ಉದಾಹರಣೆ ತಗೋಬೋದು. ನಿರಂತರವಾಗಿ ಕನ್ನಡ ರಾಜ್ಯೋತ್ಸವದಲ್ಲಿ ಹಲವಾರು ವಿಭಿನ್ನವಾದ ರೀತಿಯಲ್ಲಿ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮನ ಮನರಂಜನೆಯಾಗಿ ನೀಡ್ತಾ ಇದ್ದಾರೆ. ಹಲವಾರು ಸಾರ್ವಜನಿಕ ಬಂಧುಗಳು ಕನ್ನಡ ರಾಜ್ಯೋತ್ಸವನ ಕಾಯ್ಕೊಳ್ಳೋ ಮಟ್ಟಿಗೆ ಬಂದಿದೆ. ಕಾರಣ ಏನಪ್ಪ ಅಂತಂದರೆ, ಮನರಂಜನೆಯನ್ನು ವೀಕ್ಷಣೆ ಮಾಡೋದಕ್ಕೆ. ನೋಡಿ, ಎಷ್ಟೋ ಕಡೆ ಅವ್ರದ್ದೇ ಆದಂಥ ವೃತ್ತಿಗಳು ಹಲವಾರು ಇರ್ತದೆ. ಆ ಹಲವಾರು ವೃತ್ತಿಗಳಲ್ಲಿ ತಮ್ಮಲ್ಲಿ ಬಿಡುವು ಮಾಡಿಕೊಂಡು ಇಂಥವರ ಕಲಾವಿದರುಗಳು ಈ ರೀತಿ ಒಂದು ಮನರಂಜನೆ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ನಾವು ಅದರಲ್ಲಿ ಹೆಮ್ಮೆ ವ್ಯಕ್ತಪಡಿಸಬೇಕು. ಅವ್ರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು. ಯಾಕೆಂತಂದರೆ ನಾವು ಅವ್ರು ಕೊಡ್ತಕ್ಕಂಥ ಮನರಂಜನೆ ನಮ್ಮ ಒಂದು ಮನಸ್ಸಲ್ಲಿ ಹಲವಾರು ನೋವಿದ್ರು ಕೂಡ ಅದನ್ನು ನಿವಾರಣೆ ಮಾಡೋದಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಒಂದು ಸ್ಫೂರ್ತಿದಾಯಕವಾಗಿದೆ. ಆ ಒಂದು ಮುಂದಿನ ದಿನಗಳಲ್ಲೂ ಕೂಡ ನವಂಬರ್ ತಿಂಗಳು ಅಂದರೆ ಇನ್ನೂ ಹಲವಾರು ಈ ರೀತಿಯ ಪ್ರತಿಭೆಗಳು, ಹೊಸಬರು ಪ್ರತಿಭೆಗಳು, ಕಲಾವಿದರು ಬೆಳಕಿಗೆ ಬಂದು ಹಲವಾರು ರೀತಿಯ ಮನರಂಜನಾ ಕಾರ್ಯಕ್ರಮ ನೀಡೋದಕ್ಕೆ ಆ ಭಗವಂತ ತಾಯಿ ಭುವನೇಶ್ವರಿ ಸಹಕಾರ ನೀಡಿ ಅಂತ ಕೇಳ್ಕೊಳ್ತೀನಿ. ಸರ್ ನಮಸ್ಕಾರ, ಧನ್ಯವಾದಗಳು ತಮ್ಗೆ. ಸರ್ ನಮಸ್ಕಾರ. ರಾಜು ಹೊಸಮನೆಯವರು ಅವರ ಮನೆ, ಅವ್ರ ಹೆಸರು ಕೇಳ್ತಿದ್ರೆ ಹೊಸ ಮನೆ ಅಂದರೆ ಅವರು ಹೊಸದಾಗಿ ಒಂಥರ ಉಲ್ಲಾಸಕರವಾದ ನೆಗುಮುಖ ನೋಡ್ತಾಯಿದ್ರು, ಒಂಥರ ಸಂತೋಷ. ಯಾಕೆಂದರೆ ಅವರು ನಾಟಕ ರಂಗದಲ್ಲಿ ಅಥವಾ ಕಲಾರಂಗ ಎಲ್ಲದರಲ್ಲೂ ತುಂಬ ಹೆಸರುವಾಸಿಗೆ ತಗೊಂಡಿದ್ದಾರೆ, ಪ್ರಶಸ್ತಿ ತಗೊಂಡಿದ್ದಾರೆ. ಆದ್ದರಿಂದ ಅವರ ಮಾರ್ಗದರ್ಶನ ನಮಗೂ ಬೇಕು. ಅದರಿಂದ ನಮ್ಮ ಈ ಕನ್ನಡದ ಬಗ್ಗೆ ಒಂದೆರಡು ಮಾತಾಡಿ ಸರ್ ತಾವು. ಕನ್ನಡ ರಾಜ್ಯೋತ್ಸವ ನವಂಬರ್ ತಿಂಗಳಲ್ಲಿ ಆಗ್ತಕ್ಕಂಥ ಕನ್ನಡ ರಾಜ್ಯೋತ್ಸವನ ವಿಜೃಂಭಣೆಯಿಂದ ಈ ಗಡಿನಾಡು ಗುಂಡ್ಲುಪೇಟೆ ಭಾಗದಲ್ಲಿ ಏನಿದೆ ಅಲ್ಲಿ ಭಾಳ ವಿಜೃಂಭಣೆಯಿಂದ ಮಾಡ್ತಾಯಿದ್ದಾರೆ. ಇದಕ್ಕೆ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಹಾಗೂ ಮನೋರಂಜನೆ ಕಾರ್ಯಕ್ರಮವನ್ನು ಕೊಡ್ತಕ್ಕಂತಹ ಒಂದು ಈ ನಿಟ್ಟಿನಲ್ಲಿ ಎಲ್ಲ ಬಂದು ಇದಕ್ಕೆ ಪ್ರೋತ್ಸಾಹ ಕೊಟ್ಟು ಇನ್ನೂ ಯಥೇಚ್ಛವಾಗಿ ಈ ಕನ್ನಡ ನಾಡು ನುಡಿ ಭಾಷೆನ ಉಳಿಸಬೇಕು ಅಂತ ನಾವು ಕೇಳ್ಕೊಳ್ತಾ, ಪ್ರತಿ ವರ್ಷವೂ ಮಾಡಬೇಕು. ನವಂಬರ್ ತಿಂಗಳಿಗೆ ಮೀಸಲಿರ್ತಕ್ಕಂಥ ಕನ್ನಡ ರಾಜ್ಯೋತ್ಸವನ ಪ್ರತಿ ವರ್ಷ ಪೂರ್ತಿ ಕನ್ನಡದಲ್ಲಿ ಕನ್ನಡನ ಉಳಿಸಿ ಕನ್ನಡನ ಉಳಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ ಸರ್. ಅದೇ ರೀತಿ ತಾವು ಕನ್ನಡದ ಬಗ್ಗೆ ತುಂಬ ಅಪಾರವಾದ ಒಂದು ಪ್ರೀತಿ ವಿಶ್ವಾಸ ಇದೆ. ತಾವು ನಾಟಕ ಮತ್ತು ಬೇರೆ ಬೇರೆ ಕಲಾ ತಂಡಗಳಿಂದ ನೀವು ಸುಮಾರು ನಾಟಕಗಳು ಆಡಿದ್ದೀರಿ. ಅಲ್ಲೆಲ್ಲ ನಿಮಗೆ ಚೆನ್ನಾಗಿ ಗೊತ್ತಿರೋದ್ರಿಂದ, ಏಕೆಂದರೆ ಪಾಪ ನಿಮಗೆ ಕನ್ನಡದ ಬಗ್ಗೆ ತುಂಬ ಎಷ್ಟೊಂದು ಇದಿದೆ ಅಂತ ಅಂದ್ರೆ, ನಾಟಕ ಮತ್ತು ಕನ್ನಡಾಭಿಮಾನಿಗಳ ಒಂದು ಸಂಘದಿಂದ ಈಗ ಈ ಕರ್ನಾಟಕದ ಒಂದು ಏನು ನಡೀತಿದೆ ಅದಕ್ಕೆ ಎಲ್ಲ ಪ್ರತಿಯೊಂದಕ್ಕೂ ತಕ್ಷಣ ನೀವು ಬಂದು ಸ್ಪಂದನೆ ಮಾಡಿ ಕನ್ನಡ ರಾಜ್ಯೋತ್ಸವ ಆಗಲಿ ಯಾವುದಕ್ಕೆ ಆಗಲಿ ಬೇಗ ಬರ್ತೀರಿ. ಅದು ತುಂಬ ಸಂತೋಷ. ಅದರ ಬಗ್ಗೆ ನೀವು ಬಂದು ಯಾವುದಕ್ಕೇನೋ ಆದ್ರೂ ಕನ್ನಡದ ಬಗ್ಗೆ ತುಂಬ ಅಭಿಮಾನ ಇಟ್ಟು ನೀವು ಬೇಗ ಬರ್ತೀರಿ. ಆದ್ದರಿಂದ ತಮ್ಗೆ ತುಂಬ ತುಂಬ ಧನ್ಯವಾದಗಳು ಹೇಳ್ತಾ ನಾನು ನಮಸ್ಕರಿಸುತ್ತೇನೆ. ನಮಸ್ಕಾರ ಸರ್. ರಾಜು ಹೊಸ್ಮನೆ ಅವರಿಗೆ ತುಂಬ ನಮಸ್ಕಾರ.